ಏರ್ಪೋರ್ಟ್ ಅಂದ್ರೆ ಹೈಫೈ ಮಂದಿ ಬರೋ ಜಾಗ. ಇಲ್ಲಿ ವಿದೇಶಿ ಪ್ರಯಾಣಿಕರು ಓಡಾಡೋದು ಕಾಮನ್. ಆದರೆ ಅದೇ ಏರ್ಪೋರ್ಟ್ನಲ್ಲಿ ಇವತ್ತು ಬಿಗ್ ಸ್ಮಗ್ಲಿಂಗ್ ಆಗಿತ್ತು. ಬೆಂಗಳೂರಿನಿಂದ ವಿದೇಶಕ್ಕೆ ಹೊರಟಿದ್ದ ಕೋಟಿ ಕೋಟಿ ಮೌಲ್ಯದ ವಜ್ರದ ಹರಳುಗಳನ್ನು ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಪಳಪಳ ಹೊಳೆಯುತ್ತಿರೋ ಕಾಸ್ಟ್ಲಿ ಡೈಮಂಡ್, ಮಿರಮಿರ ಮಿಂಚುತ್ತಿರೋ ಇವು ಮಾರುಕಟ್ಟೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುತ್ತೆ. ಅಕ್ರಮವಾಗಿ ಬೆಂಗಳೂರಿನಿಂದ ಹೊರಟಿದ್ದ ಇದೇ ವಜ್ರದ ಹರಳುಗಳನ್ನ ಸೀಸ್ ಮಾಡಲಾಗಿದೆ. ಚಾಕೊಲೇಟ್ ಮಾದರಿಯಲ್ಲಿ ವಜ್ರಗಳ ಸ್ಮಗ್ಲಿಂಗ್. ಬೆಂಗಳೂರಿನಲ್ಲಿ ಸಿಕ್ತು 7.9 ಕೋಟಿ ಮೌಲ್ಯದ ಡೈಮಂಡ್. ಇದೇ ಮೊದಲ ಬಾರಿಗೆ ದುಬೈಗೆ ವಜ್ರಾಭರಣ ಸಾಗಿಸುತ್ತಿದ್ದ ಆರೋಪಿಗಳು ತಗಲಾಕೊಂಡಿದ್ದಾರೆ. ಮೊಹಮ್ಮದ್ ವಾಸಿ ಮತ್ತು ಸೈಯದ್ ಮೊಹಮ್ಮದ್ ಅಬ್ಬಾಸ್ ಅನ್ನೋರು ಏರ್ಪೋರ್ಟ್ಗೆ ಬಂದಿದ್ದು ಬೋರ್ಡಿಂಗ್ ಗೇಟ್ ಬಳಿ ಕಾದು ಕುಳಿತಿದ್ರು. ಅನುಮಾನಗೊಂಡು ಬಂಧಿಸಿದ ವೇಳೆ $5,600 ಮತ್ತು 7.9 ಕೋಟಿ ಮೌಲ್ಯದ 8,053 ಕ್ಯಾರೆಟ್ ವಜ್ರಗಳು ಪತ್ತೆಯಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ದುಬೈಗೆ ತೆರಳತಕ್ಕಂಥ ಪ್ರಯಾಣಿಕರು ಏನು ಚಾಕ್ಲೇಟ್ನ ಒಂದು ಕವರ್ನಲ್ಲಿ ಒಂದು ಕೋಟಿ ಒಂದು ವಜ್ರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಅನುಮಾನಗೊಂಡ ಅಧಿಕಾರಿಗಳು ಅವರನ್ನ ಪರಿಶೀಲನೆ ಮಾಡಿದ ವೇಳೆ ಆ ಕೋಟಿ ಮೌಲ್ಯದ ಸಾಕಷ್ಟು ಒಂದು ವಜ್ರಗಳು ಸಹ ಸಿಕ್ಕಿದ್ದು, ಜೊತೆಗೆ ವಿದೇಶಿ ಕರೆನ್ಸಿ ಸಹ ಅದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅತ್ತ ಹೈದರಾಬಾದ್ನ ಶಂಬಾಬಾದ್ ಏರ್ಪೋರ್ಟ್ನಲ್ಲೂ ಇಬ್ಬರು ಆರೋಪಿಗಳು ಇದೇ ರೀತಿ ವಜ್ರಗಳನ್ನ ಸಾಗಿಸಲು ಯತ್ನಿಸಿ ಸಿಕ್ಕಿ ಬಿದ್ದಿದ್ದಾರೆ. ದುಬೈಗೆ ತೆರಳಲು ಬಂದಿದ್ದ ಇಬ್ಬರಿಂದ 6.3 ಕೋಟಿ ಮೌಲ್ಯದ ವಜ್ರಗಳನ್ನ ವಶಪಡಿಸಿಕೊಂಡಿದ್ದಾರೆ. 4 ಆರೋಪಿಗಳ ಬಗ್ಗೆ ಸಂಪೂರ್ಣ ತನಿಖೆ ನಂತರ ಬೆಳಕಿಗೆ ಬರಲಿದೆ. ಕಳ್ಳರು ಏನು ಚಾಪೆ ಕೆಳಗಡೆ ನುಗ್ಗಿದ್ರೆ ಅಧಿಕಾರಿಗಳು ರಂಗೋಲಿ ಕೆಳಗಡೆ ನುಗ್ಗಿ ಅವರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಬರೋಬ್ಬರಿ 14 ಕೋಟಿ ಮೌಲ್ಯದ ಒಂದು ವಜ್ರಾಭರಣಗಳನ್ನು ಬೆಂಗಳೂರು ಮತ್ತು ಹೈದರಾಬಾದ್ನ ಏರ್ಪೋರ್ಟ್ಗಳಲ್ಲಿ ಇವತ್ತು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆ ಮೂಲಕ 4 ಜನ ಪ್ರಯಾಣಿಕರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ.